ಸೊ hello ಮಕ್ಕಳೇ, ಕ್ವಶನ್ ನೋಡಿ. ಇಂಟಿಗ್ರೇಟ್ ಎಕ್ಸ್ ಸೈನ್ ಎಕ್ಸ್ ಡಾಟ್ ಡಿ ಎಕ್ಸ್ ಇಂಟು ಡಿವೈಡೆಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಇದನ್ನು ಯಾವಾಗಾದರೂ ಈ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಮಾಡಬೇಕಾಗುತ್ತೆ. ನೋಡಿ, ಯಾವಾಗಾದರೂ ನಿಮಗೆ ಏನಾದರೂ ತಲೆಯಲ್ಲಿ ಹೊಳಿಲಿಲ್ಲ ಅಂತ ಹೇಳಿದರೆ ಒಂದು ಸಲ ಸಬ್ಸ್ಟಿಟ್ಯೂಷನ್ ಯೋಚನೆ ಮಾಡಿ. ಇಷ್ಟೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಇದನ್ನೆಲ್ಲ ನೋಡಿ ಇದ್ರ ಪ್ರಕಾರನೇ ಮಾಡ್ಬೋದು. ಇದ್ರ ಪ್ರಕಾರ ಆಗಲಿಲ್ಲ ಅಂದರೆ ಸಬ್ಸ್ಟಿಟ್ಯೂಷನ್ ಇದೆ NCERTಯಲ್ಲಿ, ಅಂದರೆ 12th ಬೋರ್ಡ್ PUCಯಲ್ಲೂ ಹೀಗೆ ಇದೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ. ಸೊ ಒಮ್ಮೆ ಇದನ್ನು ಟಿ ಅಂತ ಅಸ್ಯೂಮ್ ಮಾಡಿ ನೋಡಿ. ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಯಾವುದು ದೊಡ್ಡದು ಅನ್ನಿಸ್ತಲ್ಲ ಅದನ್ನು ಟಿ ಅನ್ನಿಸ್ಕೊಂಡು ಒಂದು ಸಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸಿಂದ ಡಿಫ್ರೆನ್ಸಿಯೇಷನ್ ಒನ್ ಕಾಸಿಗೆ ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಿದ್ದೀನಿ, ಯು ಇಂಟು ವಿ ರೂಲ್, ಪ್ಲಸ್ ಕಾಸ್ ಎಕ್ಸ್ ಆಗಿಟ್ಟಿದ್ದೇನೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಮೈನಸ್ ಸೈನ್ ಇಂಟಿಗ್ರೇಷನ್ ಕಾಸ್ ಎಕ್ಸ್. ಸೊ ಇದೇನಾಗುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ, ಲಾಸ್ಟಿಗೆ ಉಳಿಯೋದೇನು ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ನಾ ಇದನ್ನು ಟಿ ಅಂತ ಅಸ್ಯೂಮ್ ಮಾಡ್ತಿದ್ದೇನೆ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಈಕ್ವಸ್ ಟು ಟಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಬರ್ತಿದೆ, ಡಿ ಎಕ್ಸ್ ಈಕ್ವಸ್ ಟು ಡಿ ಟಿ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಈಗ ಮೈನಸ್ ಸೈನ್ ನಾ ಇಲ್ಲಿ ಇಡ್ತೀನಿ, ಯಾಕೆಂದರೆ ನಮಗೆ ನ್ಯೂಮರೇಟರಲ್ಲಿ ಬರೀ ಪಾಸಿಟಿವ್ ಇದೆ. ಸೊ ಅದಕ್ಕೋಸ್ಕರ ಎಕ್ಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಸ್ ಟು ಮೈನಸ್ ಟಿ ಡಿ ಟಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇಲ್ಲಿ ಬರುತ್ತೆ ಮೈನಸ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್. ಸೊ ಇದಾಗುತ್ತೆ ಮೈನಸ್ ಹೊರಗೆ, ಟಿ ಇಸ್ ಟು ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1 ಪ್ಲಸ್ ಸಿ. ಸೊ ಇದಾಗುತ್ತೆ ಮೈನಸ್ ಈಕ್ವಸ್ ಟು ಮೈನಸ್ ಟಿ ರೇಸ್ ಟು ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 1 ಪ್ಲಸ್ ಸಿ. ಮೈನಸ್ ಮೈನಸ್ ಕ್ಯಾನ್ಸಲ್, ಮತ್ತು ಟಿ ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ಹಾಗೆ ಇಡ್ತೀನಿ. 1 ಡಿವೈಡೆಡ್ ಬರುತ್ತೆ, ಯಾಕೆಂದರೆ ರೇಸ್ ಟು 1 ಇದೆಯಲ್ಲ, 1 ಡಿವೈಡೆಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ, ಇದು ತುಂಬ ಈಸಿ ಇದೆ, ದಯವಿಟ್ಟು ಇದನ್ನು ಬಿಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಈಸ್ ಇಂಪಾರ್ಟೆಂಟ್. ಸೊ ನೋಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.